ಮುಚ್ಚಿತು ದೂರುದಾರನ ನಿಜವಾದ ಮುಖವಾಡ. ಇದಕ್ಕೆ ವೇಟ್ ಮಾಡ್ತಾ ಇದ್ರು ಎಲ್ಲರೂ ಕೂಡ. ದೂರುದಾರ ಯಾರು, ಅವನ ಹೆಸರೇನು, ಡೀಟೇಲ್ಸ್ ಅದನ್ನು ಕೂಡ ಕೊಡ್ತೀವಿ. ಮೀಡಿಯಾ ಫೋಕಸ್ ಮಾಡ್ತಿಲ್ಲ ಅಂತಿದ್ರಲ್ಲ, ನಿಜವಾಗ್ಲೂ ಮೀಡಿಯಾ ಫೋಕಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಪತ್ರಿಕೋದ್ಯಮದಲ್ಲಿ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ. ದೂರುದಾರ ಯಾರು, ಆತನ ಬಗ್ಗೆ ಬಹಳ ಗೌಪ್ಯತೆ. ಏನು ವೆರೈಟಿ ಮಾಸ್ಕ್ಗಳು, ಡಿಸೈನ್ ಮಾಸ್ಕ್, ಕೆಳಗಡೆ ವಿ ಅಂತ ಬರೆಯೋದದ್ರ ಮೇಲೆ. ಬಂಧನ ಆಗ್ತಾ ಇದ್ದ ಹಾಗೆ ಈತನ ಬಂಡವಾಳ ಕೂಡ ಬಯಲಾಗಿದೆ. ದೂರುದಾರನ ಮುಖವಾಡ ಎಸ್ಐಟಿ ಟೀಮ್ ಕಳಿಸೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ. ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಅರೆಸ್ಟ್ ಆದಂತಹ ವ್ಯಕ್ತಿ ಆರೋಪ ಮಾಡ್ತಾ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಬುರುಡೆ ನನ್ನ ಕನಸಲ್ಲಿ ಕಾಣ್ತಾ ಇದೆ ಅಂತ ಬಂದಂತಹ ವ್ಯಕ್ತಿಯ ಹೆಸರು ಚಿನ್ನಯ್ಯ ಅಲಿಯಾಸ್ ಚೆನ್ನ. ಈತನಿಗೊಂದು ಹೆಸರು ಬೇರೆ ಕೊಟ್ಟಿದ್ರು, ಭೀಮಾ ಅಂತ. ಅವ್ಯಾವೂ ಅಲ್ಲ, ಭೀಮಾನೂ ಅಲ್ಲ, ಬುರುಡೇನೂ ಅಲ್ಲ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿ, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಈ ಚೆನ್ನಯ್ಯ ಶೆಲ್ಟರ್ ಪಡೆದಿದ್ದ. ಏನಕ್ಕೆ ವಶಕ್ಕೆ ಪಡಿತಾ ಇರಲಿಲ್ಲ ಎಸ್ಐಟಿ ಅಧಿಕಾರಿಗಳು ಅಂತ ಪಾಪ ಒಂದು ವರ್ಗದ ಜನ ಅಮಾಯಕವಾಗಿ ಕೇಳ್ತಾ ಇದ್ರು. ಯಾಕಂದ್ರೆ ಈತ ಕೋರ್ಟ್ ಡೈರೆಕ್ಟ್ ಆಗಿ ಹೋಗಿದ್ದ. ಅಲ್ಲೂ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಒಂದು ಅಂಬ್ರೆಲಾ ರೀತಿ ಅದನ್ನು ಹಿಡ್ಕೊಂಡು ಬಂದಿದ್ದ. ಪೊಲೀಸರು ಈತನ ತಾಳಕ್ಕೆ ಕುಣಿಯೋ ರೀತಿ ಮಾಡಿದ್ದ. ಈತನ ಊರು ಮಂಡ್ಯದಲ್ಲಿ ಹೋಗ್ಬಿಟ್ಟು ನಾವು ಆಲ್ರೆಡಿ ಮಾತಾಡ್ಸಿದ್ವಿ ಪಬ್ಲಿಕ್ ಟಿವಿ ಅವರು. ಗ್ರಾಮಸ್ಥರು ಈತನ ಬಗ್ಗೆ, ಈತನ ಚಾರಿತ್ರ್ಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ನಾವು 2-3 ದಿನಗಳ ಹಿಂದಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಗ್ರಾಮಸ್ಥರನ್ನು ಮಾತಾಡಿದ್ವಿ. ಈಗ ಅವನ ಜನನದಿಂದ ಹಿಡಿದು ಜಾತಕವನ್ನ ಮತ್ತಷ್ಟು ಬಿಚ್ಚಿಡೋ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಈತನ ಊರು ಮಂಡ್ಯ, ಚಿನ್ನಯ್ಯ ಅಂತ ಹೆಸರು. ಧರ್ಮಸ್ಥಳದ ಸ್ನಾನಘಟ್ಟದ ಭಾಗದಲ್ಲಿ ಕೆಲ ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡಿಕೊಂಡು ಇವತ್ತು ತನ್ನ ಪಾಡಿಗೆ ತಾನು ಇದ್ದಿದ್ದಿದ್ರೆ ಹೀಗೆ ಕಂಬಿ ಎಣಿಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕಂಬಿ ಎಣಿಸ್ತಾನೆ, ಜೈಲಿಗೆ ಹೋಗ್ತಾನೆ. ಈತನ ಜೊತೆಗೆ ಇದ್ದವರು ಕೂಡ ಸಾಥ್ ಕೊಟ್ಟವರು, ಹಾತ್ ಕೊಟ್ಟವರು, ಶೆಲ್ಟರ್ ಕೊಟ್ಟವರು ಎಲ್ಲರೂ ಕೂಡ ಜೈಲಲ್ಲಿ ಕೆಲವರು ಇದ್ರೆ ಅವ್ರು ಇನ್ನಷ್ಟು ದಿನ ಮುಂದುವರಿಬೇಕಾಗತ್ತೆ. ಅವ್ರಿಗೇನು ಹವ್ಯಾಸ, ಜೈಲು ಅನ್ನೋದು ಒಂದು ಹವ್ಯಾಸದ ರೀತಿ ಬಿಡಿ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರು ಬೇರೆ, ಭೀಮಾ ಅಂತ. ಆತನ ಮಾಸ್ಕ್ ಇಟ್ಕೊಂಡು ಬಹಳ ಜನ ಈತ ದೊಡ್ಡ ಹೀರೋ, ರಾಬಿನ್ ಹುಡ್ಡು ಅಂತೆಲ್ಲ ಬಿಂಬಿಸೋ ಕೆಲಸ ಮಾಡ್ತಾ ಇದ್ರು. ಬಟ್ ಆ ವ್ಯಾಲಿಡಿಟಿ ತುಂಬಾ ಟೈಮ್ ಉಳಿಲಿಲ್ಲ. ಈತನ ಜಾತಕವನ್ನ ಇನ್ನಷ್ಟು ಬಿಚ್ಚಿಡೋದಾದ್ರೆ ಸುಕ್ಪಾಲ್, ಆರಂಭದಲ್ಲಿ ಈತನಿಗೆ ಮುಸುಕುದಾರಿ, ಅನಾಮಿಕ ವ್ಯಕ್ತಿ ಅಂತ ಹೇಳಿದ್ವಿ. ಆಮೇಲೆ ಮಾಸ್ಕ್ ಮ್ಯಾನ್ ಅಂತ ಹೇಳಿದ್ವಿ. ಈಗ ನೋಡಿದರೆ ಆತನ ಬಣ್ಣ ಎಲ್ಲ ಬಯಲಾದ ಬಳಿಕ ಆತ ಈಗ ಕಂಬೆ ಹಿಂದೆ ಹೋದಾಗ ಆತನ ನಿಜ ಹೆಸರು, ಅವನಿಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಎಲ್ಲ ತಂಡದವರು ಸೇರಿ ಭೀಮಾ ಅಂತ ಇಟ್ಟಿದ್ದಾರೆ. ಭೀಮನು ಅಲ್ವಾ, ಇನ್ನೊಂದು ಅಲ್ಲ, ಆತನ ಹೆಸರು ಚಿನ್ನಯ್ಯ ಯಾನೆ ಚೆನ್ನ ಅನ್ನುವಂಥದ್ದು ಈಗ ಬಹಿರಂಗಗೊಂಡಿದೆ. ಇದು ಆರಂಭದ ದಿನದಿಂದಲೂ ಧರ್ಮಸ್ಥಳ ಗ್ರಾಮದ ಜನರು ಆತನ ಹಾವಭಾವ, ಆತನ ಕಟ್ಟುಮಸ್ತಾದ ದೇಹವನ್ನು ನೋಡಿ ಇದು ನಮ್ಮ ಚೆನ್ನ ಅಂತ ಹೇಳ್ತಾ ಇದ್ರು. ಆದರೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಆತ ಅನಾಮಿಕ ವ್ಯಕ್ತಿ. ಆತ ನ್ಯಾಯಾಲಯಕ್ಕೆ ಹೋಗಿ ದೂರು ಕೊಟ್ಟು ಬಂದಿದ್ದಾನೆ. ಇಲ್ಲಿ ಬಂದಾಗ ಆತ ಅನಾಮಿಕ ವ್ಯಕ್ತಿ ಅಂತಾನೆ ನಾವು ದಿನ ಹೇಳ್ತಾ ಇದ್ವಿ. ಆ ಬಳಿಕ ಮಾಸ್ಕ್ ಮ್ಯಾನ್ ಅಂತ ಹೇಳ್ತಾ ಇದ್ವಿ. ಈಗ ಆತನ ಮಾಸ್ಕ್ ಎಲ್ಲ ಕಳಚಿ ಹೋಗಿದೆ. ಆತನ ಹೆಸರು ಬಹಿರಂಗಗೊಂಡಿದೆ. ಮಂಡ್ಯದಲ್ಲಿ ಆತನ ಮನೆಯಲ್ಲಿ ಅನ್ನುವಂಥದ್ದು ಹೇಳಿದ್ದಾರೆ. ಆತನಿಗೆ ಇದ್ದಂತ ಎಷ್ಟು ಮಂದಿ ಹೆಂಡತಿಯರು ಅನ್ನುವಂಥದ್ದು ಬಹಿರಂಗಗೊಂಡಿದೆ. ಊರಿನವರು ಎಲ್ಲರೂ ಹೇಳ್ತಾ ಇದ್ರು ಆತ ಯಾರು, ಇಲ್ಲಿ ಬಂದು ಏನೆಲ್ಲ ಮಾಡ್ತಾ ಇದ್ದ. ಜೊತೆಗೆ ಧರ್ಮಸ್ಥಳ ಗ್ರಾಮದಲ್ಲೂ ಆತ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದಾನೆ ಅನ್ನುವಂಥದ್ದು ಜಗಜ್ಜಾಹಿರು, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಚೆನ್ನ ಎಲ್ಲ ಏನೇನ ಕೆಲಸಗಳನ್ನ ಮಾಡ್ತಾ ಇದ್ದ. ಈ ಹಿಂದೆನೂ ಸಾಕಷ್ಟು ಜನರನ್ನ ನಾವು ಮಾತಾಡಿಸಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅದನ್ನ ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆತ ಅನಾಮಿಕ ದೂರುದಾರ ಅಂತ ಇದ್ದ. ಈ ಚೆನ್ನ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದ, ಗ್ರಾಮ ಪಂಚಾಯತ್ನವ್ರು ಕೊಡ್ತಾ ಇದ್ದಂಥ ಕೆಲವೊಂದು ಸಂಸ್ಕಾರ ಮಾಡಲಿಕ್ಕೆ, ದಫನ ಮಾಡಲಿಕ್ಕೆ ಮಾಡ್ತಾ ಇದ್ದಂಥ ಕೆಲಸಗಳನ್ನು ಆತ ಮಾಡ್ತಾ ಇದ್ದ. ಆತನ ಕಸುಬೆ ಅದು ಆಗಿತ್ತು. ಆತ ನೈರ್ಮಲ್ಯ ಕೆಲಸಕ್ಕಾಗಿ ಇಲ್ಲಿ ಸೇರ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನವರು ಇವನನ್ನ ಸೇರಿಸಿ 4-5 ಜನರನ್ನ ಕರೀತಾ ಇದ್ರು. ಯಾವುದಾದ್ರೂ ಅನಾಥ ಶವಗಳಿದ್ರೆ ಅನಾಥ ಶವಗಳನ್ನ ಹೂತಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಅದನ್ನ ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟು ಪಂಚಾಯತ್ ಅಲ್ಲಿ ಇದೆ. ಜೊತೆಗೆ ಈತನ ಹೆಸರು ಅಲ್ಲಿ ಉಲ್ಲೇಖ ಇದೆ. ಈತನಿಗೆ ಎಷ್ಟು ಸಂಬಳ ಕೊಟ್ಟಿದ್ದೇವೆ ಅನ್ನುವಂಥದ್ದು ಉಲ್ಲೇಖ ಇದೆ. ಹೀಗಾಗಿ ಆತನ ಯಾವುದೇ ರೀತಿಯಾದಂತ ಆ ವಿಚಾರಗಳು ಇನ್ನು ಉಳಿದಿಲ್ಲ. ಆತ ಚೆನ್ನ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಆತ ಇಲ್ಲಿ ಎಷ್ಟು ವರ್ಷಗಳ ಕಾಲ ಏನೇನ್ ಮಾಡಿದ ಅನ್ನುವಂಥದ್ದು ಈಗ ಬಹಿರಂಗಗೊಂಡಿರುವಂಥದ್ದು. ಮಮತಾ.